ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿನಿಯರುಗಳ ಒಂದು ಪ್ರಶ್ನೆ ಮತ್ತು ಆತಂಕ ಕೂಡ ಆಗಿರುವಂತದ್ದು ಕೆಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಂಟರ್ವ್ಯೂ ನಾವು ಸಾಕಷ್ಟು ಕಾಲೇಜುಗಳನ್ನು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ ಅಂತ ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ವಿಚಾರಿಸ್ಬಿಟ್ಟು ಹೆಚ್ಚಿಗೆ ಕಾಲೇಜುಗಳನ್ನು ಆಯ್ಕೆ ಮಾಡಿರಿ. ಸೊ ಅಂತ ಆಪ್ಷನ್ ಇಂಟರ್ವ್ಯೂ ಆ ಥರ ಮಾಡಬೇಕು, ಸೀಟ್ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಹಿಂದೆ ವಿಡಿಯೋಸ್ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ನಂತರದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನಾಗ್ತಿದೆ ಅಂದರೆ ಆಪ್ಷನ್ ಇಂಟರ್ವ್ಯೂಗೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಕೆಲ ವಿದ್ಯಾರ್ಥಿಗಳಿಗೆ ಸರ್ವರ್ ಡೌನ್ ರೀತಿಯಾದಂಥ ಆಪ್ಷನ್ ಬರ್ತಾ ಇದೆ. ಅಂದರೆ ಅವರ ಒಂದು ಸ್ನೇಹಿತರಿಗೆ ಬೇರೆ ಮೊಬೈಲ್ಗಳಲ್ಲಿ ಅವರಿಗೆ ಎಲ್ಲ ಓಕೆ ಆಗ್ತಾ ಇರುವಂಥದ್ದು ಸರಿಯಾಗಿ ಬರ್ತಿದೆ. ಅವರ ಒಂದು ಐಡಿ ಹಾಕಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಹಾಕಿದಂಥ ಸಂದರ್ಭದಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಬೇರೆಯವ್ರದ್ದೆಲ್ಲರೂ ಕೂಡ ಓಪನ್ ಆಗ್ತಿದೆ, ಬರೀ ಸರಿಯಾಗಿ ಬರ್ತಿದೆ. ಸೊ ನಮ್ದು ಏನಾಗಿದೆ ಅಂತ ಏನು ಮಾಡೋದು, ನಂತರದಲ್ಲಿ ಒಂದು ವೆರಿಫಿಕೇಶನ್ ಆಗಿಲ್ಲ ಅಂತೆಲ್ಲ ಒಂದು ಬರ್ತಿದೆ, ಅಥವಾ ಏನೋ ಒಂದು ಅಪ್ಡೇಟ್ ಅಂತ ಬರ್ತಿದೆ. ಸೊ ಈಗ ಏನು ಮಾಡಬೇಕು ಅಂತ ಒಬ್ಬರಲ್ಲ ಒಂದೊಂದಲ್ಲ ಒಂದು ವಿದ್ಯಾರ್ಥಿಗಳು ಒಂದೊಂದು ರೀತಿಯಂಥ ಆಪ್ಷನ್ ಎಂಟ್ರಿಗೆ ಸಮಸ್ಯೆಗಳು ಬರ್ತಾ ಇತ್ತು. ಇನ್ವ್ಯಾಲಿಡ್ ಯೂಸರ್ ನೇಮ್ ಪಾಸ್ವರ್ಡ್ ಇದೇ ಥರ ಬೇರೆ ಬೇರೆ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುವಂಥದ್ದು. ನಂತರದಲ್ಲಿ ಒಂದು ಫೋರ್ತ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತಾಗಿದ್ರೆ ನಾಳೆನೇ ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ವೆಬ್ಸೈಟ್ ಎಲ್ಲ ಸರ್ವರ್ ಡೌನ್ ಇನ್ನೊಂದು ಮತ್ತೊಂದೆಲ್ಲ ಆಗ್ತಿದಾವಲ್ಲ. ಸೊ ಅಂದ್ರೆ ಒಂದಿನದ ಮುಂಚೆ ಈ ತರ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ. ಅಂದ್ರೆ ಇಲಾಖೆಯಿಂದ ಒಂದು ಸೆಲೆಕ್ಷನ್ ಲಿಸ್ಟ್ ಬರೋದಕ್ಕೆ ಮುಂಚೆ ಒಂದಿನದ ಮುಂಚೆ ಈ ತರ ಎಲ್ಲ ಬರ್ತಾ ಇತ್ತು. ಸೊ ಈ ಕಣಕ್ಕೆ ಸೆಲೆಕ್ಷನ್ ಲಿಸ್ಟ್ ಏನಾದ್ರು ನಾಳೆನೇ ಬರ್ತಿದೆಯಾಗಿದ್ರೆ ಅಂತ ಕೆಲ ವಿದ್ಯಾರ್ಥಿಗಳು ಪ್ರಶ್ನೆ ಆಗಿದ್ದಾವೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಎಲ್ಲಿ ತನಕ ಮಾಡಬಹುದು ಅಂತ ಕೆಲ ವಿದ್ಯಾರ್ಥಿಗಳು ಪ್ರಶ್ನೆ ಆಗಿದ್ರೆ, ಸೀಟಿನ ಪಡ್ಕೋಬೇಕಾದ್ರೆ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೇಳ್ತೀರಿ. ನಮ್ದು ಇಷ್ಟು ಪರ್ಸೆಂಟ್ ಇದೆ, ನಮಗೆ ಸೀಟ್ ಸಿಗುತ್ತೆ ಏನು ಅಂತ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತೆ, ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಇದೇ ಕೊನೆ ಅವಕಾಶ ಅಂತ ಇರೋದ್ರಿಂದ ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡಬೇಕಿರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಂದು ಫಾಲೋ ಮಾಡ್ಕೊಂಡು ಮಾಡಿ ನೀವು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ನೀವು ತಿಳ್ಕೊಂತ ಇರಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ ಒಂದು ಫೋರ್ತ್ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ 10ನೇ ತಾರೀಕು ಮತ್ತು 13ನೇ ತಾರೀಕು ಈ 2 ದಿನಗಳಂದು ವೆರಿಫಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳು ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ 2024-25ನೇ ಸಾಲಲ್ಲಿ ಅಪ್ಲಿಕೇಶನ್ ಹಾಕಿ ನಾವು ವೆರಿಫಿಕೇಶನ್ ಆಗದಿರುವಂಥ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿಕ್ಕೆ ಅಂದ್ರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದವರಾಗಿರ್ಬೋದು, ಸೆಕೆಂಡ್ ರೌಂಡ್ ವೆರಿಫಿಕೇಶನ್ ಲಿಸ್ಟ್ ಏನು ಪ್ರಕಟ ಮಾಡಿದ್ರಲ್ಲ ಅದರಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಅವರಿಗೆ ವೆರಿಫಿಕೇಶನ್ ಇನ್ನ ಆಗಿಲ್ಲ ಅಂದ್ರೆ ಅವರು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಯಾರಿಗಾರು ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಅವರು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇದೇ ಕೊನೆ ಅವಕಾಶ ಇರುತ್ತೆ, ಕೊನೆ ರೌಂಡ್. ಆ ಕಾರಣಕ್ಕೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಜನವರಿ 10 ಮತ್ತು 13ನೇ ತಾರೀಕಿನಂದು ಆಪ್ಷನ್ ಅಪ್ಲಿಕೇಶನ್ ಹಾಕಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದು ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಮತ್ತೆ ಅವ್ರು ಏನು ಲಿಸ್ಟ್ ಪ್ರಕಟ ಮಾಡಿಲ್ಲ, ಅದರಲ್ಲೇ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಇತ್ತು, ನಾನು ಆಬ್ಸೆಂಟ್ ಆಗಿದ್ದೇನೆ ಅಂತ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು. ಇದೀಗ ಅದು ಕೂಡ ಕಂಪ್ಲೀಟ್ ಆಗಿದ್ದಾವೆ. ಈಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆದಂತೆ ಈಗ ವೆರಿಫಿಕೇಶನ್ ಆದವರಾಗಿರ್ಬೋದು, ಕಳೆದ ಬಾರಿ ವೆರಿಫಿಕೇಶನ್ ಆಗಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿರೋಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ ಸ್ಟಾರ್ ಬಂದವರಾಗಿರ್ಬೋದು, ಈ ತರ ಅಡ್ಮಿಷನ್ ಸ್ಲಿಪ್ ಅನ್ನು ಪಡೆದಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಲ್ಲ ಮಾಡಬಹುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು. ನಾವು ಕೂಡ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ವಿ ನಿಮಗೆ. ಸೀಟನ್ನ ಫೋರ್ತ್ ರೌಂಡ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಇತ್ತು ವಿಷಯ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ವಿದ್ಯಾರ್ಥಿಗಳು ಗೊತ್ತಿದೆ ಅನ್ಕೊಂಡಿದ್ದೀನಿ. ಸೊ ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಾಗಿದೆ ಅಂದ್ರೆ ಆಪ್ಷನ್ ಎಂಟ್ರಿಗೆ ನಮಗೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ತಿದ್ದೀರಾ. ಸೊ ವಿದ್ಯಾರ್ಥಿಗಳಿಗೆ ಜನವರಿ 10ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿದ್ರು. ಫೋರ್ತ್ ರೌಂಡ್ಗೆ ಉಳಿಕೆ ಆಗಿರುವ ಸೀಟುಗಳು ಅಂತ ಅಂದ್ಬಿಟ್ಟು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿದರೆ ಫೋರ್ತ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಅಂದ್ಬಿಟ್ಟು ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತೂ ಬಂದಿದೆ. ಆ ಸೀಟ್ ಮೆಟ್ರಿಕ್ಸ್ ನ ಪ್ರಕಾರದಲ್ಲಿ ಜನವರಿ 10ನೇ ತಾರೀಕಿನಿಂದ ಜನವರಿ 10, 11, 12, 13ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇಲಾಖೆಯಿಂದ ಅವಕಾಶ ಕೊಟ್ಟಿರುವಂತದ್ದು. ಎಲ್ಲಿ ತನಕ ಆಪ್ಷನ್ ಎಂಟ್ರಿ ಮಾಡಬಹುದು ಅಂದ್ರೆ ಜನವರಿ 13ನೇ ತಾರೀಕು ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ತನಕ ವೆಬ್ಸೈಟ್ ಓಪನ್ ಇರುತ್ತೆ ಅದ್ರ ಬಗ್ಗೆ ಇಲಾಖೆಯವರು ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ. ಜನವರಿ 13 ತನಕ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಡಿಯೋದಲ್ಲಿ ಹೇಳಿರೋದೇನೆಂದ್ರೆ ಕೊನೆಯ ಕ್ಷಣದವರೆಗೆ ಕಾಯಬೇಡಿ. ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಅಂದ್ರೆ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಕಾಲೇಜ್ ಅಡ್ಮಿಷನ್ ಆಗಿರೋದಾಗಿರ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಈ ಥರ ಯಾವುದೇ ಆದರೂ ಕೂಡ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ವಿದ್ಯಾರ್ಥಿಗಳು ಏನು ಬೇಕಾದ್ರೂ ಸಮಸ್ಯೆಗಳಾಗ್ಬೋದು ಅಥವಾ ಇಲಾಖೆ ವೆಬ್ಸೈಟ್ಗಳಲ್ಲಿ ಸಮಸ್ಯೆ ಆಗ್ಬೋದು, ಅಂದರೆ ಸರ್ವರ್ ಇನ್ನೊಂದು ಮತ್ತೊಂದು ಆದಾಗ ನಿಮಗೆ ಅದು ಪರಿಗಣಿಸೋದಿಲ್ಲ ಅವರು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿಗಳು ಪ್ರತಿ ಬಾರಿ ಹೇಳ್ತಿರೋದು ಅಂದರೆ ಕೊನೆಯ ಕ್ಷಣದವರೆಗೆ ಕಾಯಬೇಡಿ ಅಂತ ನಿದ್ವಿ. ಈಗ ಆಪ್ಷನ್ ಎಂಟ್ರಿಗೂ ಕೂಡ ಜನವರಿ 10ನೇ ತಾರೀಕಿನಂದು ಅವಕಾಶ ಇತ್ತು, 11ಕ್ಕೂ ಕೂಡ ಅವಕಾಶ ಇತ್ತು, 12ನೇ ತಾರೀಕು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದಾಯಿತು. ಸಾಕಷ್ಟು ವಿದ್ಯಾರ್ಥಿಗಳು ಮಾಡಿರೋ ಸಮಸ್ಯೆ ಏನಂದರೆ ಆ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಮತ್ತು ಹೆಚ್ಚಿಗೆ ಕಾಲೇಜನ್ನು ಕೂಡ ಅವ್ರು ಕೊಟ್ಟಕ್ಕಾಗಿಲ್ಲ. ಸೊ ಇದೀಗ 13ನೇ ತಾರೀಕು ಇದೆಲ್ಲ ಸೋಮವಾರ ಕೆಲವು ಕಾಲೇಜನ್ನು ವಿಚಾರಿಸಿಕೊಳ್ಳೋಣ ಇನ್ನೊಂದು ಮತ್ತೊಂದು ಅನ್ಕೊಂಡು ಕೊಟ್ಟಿಲ್ವ ಅಥವಾ ಏನು ರೀಸನ್ ಗೊತ್ತಿಲ್ಲ. ಜನವರಿ 13ನೇ ತಾರೀಕು ತನಕ ಅವಕಾಶ ಇದೆ ಅಂತ ಕೆಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿದ್ದಾರೆ. ಇದೀಗ ವೆಬ್ಸೈಟ್ಗಳಲ್ಲಿ ಸಮಸ್ಯೆ ಆಗ್ತಿರೋದು. ಇನ್ನು ಕೆಲ ವಿದ್ಯಾರ್ಥಿಗಳು ಹೇಳ್ತಿರಲಿಲ್ಲ ಜನವರಿ 10ನೇ ತಾರೀಕು ನಮ್ಗೆ ಅದೇ ತರ ಬರ್ತಿತ್ತು ಸರ್ವರ್ ಇನ್ನೊಂದು ಮತ್ತೊಂದು ಅಂತ, 11ಕ್ಕೂ ಅದೇ ತರ ಬಂತು, 12ಕ್ಕೂ ಬಂತು, ಸರ್ವರ್ ಎರರ್ ಅಂತಾನೆ ಬರ್ತಿತ್ತು ನಮಗೆ ಅಂತೆಲ್ಲ ಹೇಳ್ತೀರಾ. ಮತ್ತೆ ಕೆಲವೊಂದು ವೆರಿಫಿಕೇಶನ್ ಇನ್ನೊಂದು ಮತ್ತೊಂದು ನಾಟ್ ಡನ್ ಈ ತರ ಎಲ್ಲ ಬರ್ತಿದೆ ಅಂತಾನು ಹೇಳ್ತಿದ್ದೀರಾ. ಇಲಾಖೆ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆ ಆಗಿರ್ಬೋದು, ಒಂದು ವೆರಿಫಿಕೇಶನ್ ನಾಟ್ ಡನ್ ಅಂತ ಯಾಕೆ ಬರ್ತಿದೆ ಸದ್ಯಕ್ಕೆ ಅದ್ರ ಬಗ್ಗೆ ಇಲಾಖೆಯವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆನ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಸೊ ಅದು ಏನು ಕಾರಣಕ್ಕೆ ಹತ್ರ ಬಂದಿದೆ ಅಂತ ಕೂಡ ಸದ್ಯಕ್ಕೆ ಐಡಿಯಾ ಅಂತೂ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲಾಖೆ ಕಡೆಯಿಂದ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈ ತರ ಆಗಿರುತ್ತೆ ಫಸ್ಟ್
ಟೈಮ್ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ವೆರಿಫಿಕೇಶನ್ ನಾಟ್ ಡನ್ ಇನ್ನೊಂದು ಮತ್ತೊಂದು ಇತ್ತಲ್ಲ, ಈ ತರ ಲಾಗಿನ್ ಆದಂಥ ಪಕ್ಷದಲ್ಲಿ ಯಾವ ವಿದ್ಯಾರ್ಥಿಗೂ ಬಂದಿಲ್ಲ ಆಪ್ಷನ್ ಎಂಟ್ರಿ ಅಂತೂ ನೀವು ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೂ ಏನೇ ಇಲ್ಲ ಅಂದ್ರೂ ಕೂಡ ಕಾಲೇಜ್ ಅಡ್ಮಿಷನ್ ಆಗಿದ್ರು ಕೂಡ ಆಪ್ಷನ್ ಎಂಟ್ರಿ ಅಂತ ಓಪನ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಈ ತರ ಬರ್ತಿರುವಂಥದ್ದು ಏನಿಲ್ಲ, ಆಪ್ಷನ್ ಎಂಟ್ರಿ ಇರುವಂಥ ದಿನಾಂಕಗಳಲ್ಲಿ ಈ ತರ ಬರ್ತಿರಲಿಲ್ಲ. ಬಟ್ ಏನ್ ಕಾರಣಕ್ಕೆ ಬರ್ತಿದೆ ಅಂತ ಇಲಾಖೆಯವರು ಎಲ್ಲೂ ಕೂಡ ಮಾಹಿತಿನ ಕೊಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಗಿದ್ರೆ ಇವಾಗ ಈ ತರ ಬರ್ತಿದ್ದಾರೆ ಏನು ಅಂತಂದ್ರೆ, ಇದಕ್ಕೂ ಮುಂಚೆ ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ ಇರುತ್ತಲ್ಲ, ಸೀಟ್ ಸಿಗಲ್ಲ ಇನ್ನೊಂದು ಮತ್ತೊಂದು ಎಲ್ಲ ಕೇಳ್ತಾ ಇದ್ರಿ. ಇದಕ್ಕೂ ಮುಂಚೆ ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ಗಳು ಮೆನ್ಷನ್ ಆಗಿದೆಯೋ ಅಷ್ಟು ಕಾಲೇಜ್ಗಳನ್ನೇ ಪರಿಗಣಿಸ್ತಾರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ಬೇಕಾರೆ. ಇನ್ನು ನಿಮಗೆ ವೆರಿಫಿಕೇಶನ್ ಅಂದ್ರೆ ವೆಬ್ಸೈಟ್ ಓಪನ್ ಇರೋ ತನಕ ಟ್ರೈ ಮಾಡ್ತೇನೆ ರೀ, ಬೇರೆ ಮೊಬೈಲ್ ಟ್ರೈ ಮಾಡಿ, ಸಿಸ್ಟಮ್ ಅಲ್ಲಿ ಟ್ರೈ ಮಾಡಿ, ಫರ್ಗಟ್ ಪಾಸ್ವರ್ಡ್ ಕೊಡಿ, ಬೇರೆ ಯಾವ ವಿಧಾನ ಆಗುತ್ತೆ ಎಲ್ಲ ಕಡೆನೂ ಟ್ರೈ ಮಾಡಿ. ಯಾಕಂದ್ರೆ ಬ್ಯಾಂಗ್ಳೂರ್ CSL ಆಫೀಸ್ಗೆ ವಿದ್ಯಾರ್ಥಿಗಳು ಹೋಗಿ ವಿಸಿಟ್ ಮಾಡಿ ಕೇಳಬಹುದಾಗಿರುತ್ತೆ ಒಂದು ಪಕ್ಷ ಅಷ್ಟೇ. ಬಟ್ ಈಗ ಅದು ಕೂಡ ಡೇಟ್ ಮುಗಿದಿರುವಂಥದ್ದು, ಆಪ್ಷನ್ ಎಂಟ್ರಿ ಕೂಡ ದಿನಾಂಕ ಮುಗಿದಿದೆ, ನಂತರದಲ್ಲಿ ಮುಗಿತಾ ಬರ್ತಿರುವಂಥ ದಿನಾಂಕ, ನಂತರದಲ್ಲಿ ಇಲಾಖೆಗೆ ಹೋಗ್ತಿರೋ ಕೂಡ ವಿದ್ಯಾರ್ಥಿಗಳಿಗೆ ದಿನಾಂಕ ಎಲ್ಲ ಕೊನೆಗೊಂಡಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೂಡ ಇರ್ತೀರ, ಅದನ್ನ ಒಂದು ಕೇಳೋದಕ್ಕೆ ಬರೋದಕ್ಕೆ ಆಗೋದಿಲ್ಲ, ನಿಮಗೆ ಸಮಸ್ಯೆ ಕೂಡ ಆಗ್ಬೋದು. ಸೊ ಆಪ್ಷನ್ ಎಂಟ್ರಿ ಏನಾದ್ರೆ ನಿಮಗೆ ಓಪನ್ ಆದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಿರುತ್ತೆ. ಇಲ್ಲ ಅಂದ್ರೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿರ್ತಿಲ್ಲ ಅಷ್ಟು ಕಾಲೇಜ್ಗಳಿಗೆ ಪರಿಗಣನೆ ಮಾಡ್ತಾರೆ, ಅಲ್ಲಿ ಸೀಟ್ ಕೊಡೋಕ್ಕಾಗುತ್ತೆ ಇಲ್ವಾ ನೋಡ್ಕೊಂಡು ಬರ್ತಾರೆ. ಇಲ್ಲ ಅಂತಂದ್ರೆ ಸ್ಟಾರ್ ಅಂತೂ ಬರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜನ್ನ ಜನವರಿ 10, 11, 12 2 ದಿನ ಕೂಡ ಅವಕಾಶ ಇತ್ತು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತ ನೀವು ಮಾಡಬೇಕಿತ್ತು, ಅದನ್ನ ನೀವು ಮಾಡಿಲ್ಲ. ಸೊ ಕೊನೆ ದಿನಾಂಕ ತನಕ ವೆಯ್ಟ್ ಮಾಡಬೇಡಿ ಅಂತ ನಾವು ಕೂಡ ಮಾಹಿತಿನ ಕೊಟ್ವಿ, ಅದನ್ನ ಕೂಡ ನೀವು ಪರಿಗಣಿಸಿಲ್ಲ. ಲೈವ್ ಕಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ವಿ, ಲೈವ್ ಬಂದಾಗಲೂ ಕೂಡ ಕೊನೆಯ ಕ್ಷಣದವರೆಗೆ ವೆಯ್ಟ್ ಮಾಡಬೇಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಅನ್ಕೋತೀನಿ. ಸೊ ವಿಡಿಯೋಸ್ನ ನೋಡ್ತಾ ಇರಿ, ಸೀಟ್ ಸಿಗೋ ತನಕ ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಯಾಕಂದ್ರೆ ಸೀಟು ಕೈ ತಪ್ಪಿಸ್ಕೋತೀರ ಅಂದ್ಬಿಟ್ಟು ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ತಲುಪ್ತೋ ಇಲ್ವೋ ಅದಂತೂ ನಮಗೆ ಗೊತ್ತಿಲ್ಲ. ಟೆಲಿಗ್ರಾಮ್ ಕೂಡ ಇನ್ಫಾರ್ಮೇಷನ್ ಕೊಡ್ತಾನೆ ಇದೀವಿ, ವಿಡಿಯೋಸ್ ಇದಾವೆ ಸಾಕಷ್ಟು ವಿಡಿಯೋಸ್ನ ನೋಡಿ, ಆ ನಂತರದಲ್ಲಿ ನೀವು ಇನ್ಫಾರ್ಮೇಷನ್ ತಗೊಂಡು ಮಾಹಿತಿನ ಪಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ನಾವು ಹೇಳೋದನ್ನ ಹೇಳ್ತಾನೆ ಇರ್ತೀವಿ. ವಿದ್ಯಾರ್ಥಿಗಳು ಮಾಡೋ ತಪ್ಪನ್ನ ಮಾಡ್ಕೊಂತಾನೆ ಇರ್ತೀರಾ. ಸೊ ಎಷ್ಟು ಹೇಳೋ ಅಷ್ಟು ಹೇಳ್ಬೋದಾಗಿರುತ್ತೆ ನಾವು ಅಂತ ಹೇಳ್ತೀವಿ. ಈಗ ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಾಯ್ತು, ನಿಮಗೆ ವೆಬ್ಸೈಟ್ ಓಪನ್ ಆದರೆ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಇಲ್ಲ ಅಂದ್ರೆ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರೋದಿಲ್ಲ. ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ ಇರುತ್ತಲ್ಲ, ನೀವು ಥರ್ಡ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟು ಕಾಲೇಜ್ ಕೊಟ್ಟಿರ್ತಿಲ್ಲ ಅಷ್ಟೇ ಕಾಲೇಜ್ಗೆ ಪರಿಗಣನೆ ಮಾಡ್ತಾರೆ. ಈಗ ಆಪ್ಷನ್ ಎಂಟ್ರಿ ಮಾಡಿದೀವಿ ನಾವು ವಿದ್ಯಾರ್ಥಿಗಳಿಗೆ ಅಷ್ಟೇ ಪರಿಗಣನೆ ಮಾಡ್ತಾರೆ. ಆಪ್ಷನ್ ಎಂಟ್ರಿಗೆ ಓಪನ್ ಆಗ್ತಿರೋ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ, ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋಷ್ಟಲ್ಲಿ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ಹೆಚ್ಚಿಗೆ ಕಾಲೇಜನ್ನೇ ಕೊಡಿ ಅಂತ ಹೇಳಿದ್ದೀನಿ. ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಪಕ್ಷದಲ್ಲಿ ಏನಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜು 350ಕ್ಕಿಂತ ಹೆಚ್ಚಿಗೆ ಕಾಲೇಜ್ ಇದಾವೆ, ಅಷ್ಟು ಕಾಲೇಜನ್ನು ಆಯ್ಕೆ ಮಾಡೋಕ್ಕೂ ಕೂಡ ಮಿತಿ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಕಾಲೇಜ್ ಅಂತೂ ಆಯ್ಕೆ ಮಾಡಬೇಕು ನೀವು. ಆಪ್ಷನ್ ಎಂಟ್ರಿ ಎಲ್ಲ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಕಾಲೇಜ್ ಯಾರು ಇರಬೇಕು ನಿಮ್ಮ ಐಡಿಯಲ್ಲಿ. ಒಂದು ಕಾಲೇಜ್ ಇದ್ದ ತಕ್ಷಣ ಸೀಟ್ ಸಿಗುತ್ತೆ ಅಂತಲ್ಲ, 350ಕ್ಕೆ ಹೆಚ್ಚಿಗೆ ಕಾಲೇಜ್ ಕೊಡ್ಬೋದು. ನಿಮಗೆ ಸೀಟ್ ಬೇಕೇ ಬೇಕು ಅಂದ್ರೆ ನಾನು ಹೇಳ್ತಿರೋದು 350ಕ್ಕೂ ಹೆಚ್ಚಿಗೆ ಕಾಲೇಜನ್ನ ಕೊಡಬಹುದು. ನಿಮಗೆ ಎಷ್ಟು ಕಾಲೇಜ್ ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜನ್ನ ವಿಚಾರಿಸಿ ಕೊಡಿ ಅಂತ ನಾನು ಹೇಳಿದ್ದೀನಿ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 100ಕ್ಕೂ ಹೆಚ್ಚಿಗೆ ಕಾಲೇಜನ್ನ ನೀವು ಆಯ್ಕೆ ಮಾಡಿದಾಗ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. 100, 150, 200 ಕಾಲೇಜ್ಗಳನ್ನ ನೀವು ಆಯ್ಕೆ ಮಾಡಿದಾಗ ಸ್ಟಾರ್ ಅಂತೂ ಬರೋದಿಲ್ಲ ನಿಮಗೆ, ಎಲ್ಲೋ ಒಂದು ಕಡೆ ಸೀಟ್ ಅಂತೂ ಅಲಾಟ್ ಆಗುತ್ತೆ. ಆ ಕಾರಣಕ್ಕೆ ಅಷ್ಟು ಕಾಲೇಜನ್ನ ಕೊಡಬೇಕಿರುತ್ತೆ. ಇಲ್ಲ 30 ಕೊಡ್ತೀನಿ, 20 ಕೊಡ್ತೀನಿ, 15 ಕೊಡ್ತೀನಿ, 10 ಕೊಡ್ತೀನಿ, 5 ಕಾಲೇಜ್ ಕೊಡ್ತೀನಿ, 25 ಕಾಲೇಜ್ ಕೊಡ್ತೀನಿ, 40 ಕೊಡ್ತೀನಿ, 50 ಕೊಡ್ತೀನಿ ಅಂದ್ರೆ ನಿಮಗೆ ಸೀಟ್ ಸಿಗದೇನೆ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಕರ್ನಾಟಕ ರಾಜ್ಯದಲ್ಲಿ ಅದು 4th ರೌಂಡ್ ಆಗಿರೋದ್ರಿಂದ ಇವಾಗ ತುಂಬಾ ಕಾಂಪಿಟೇಷನ್ ಇರುವಂಥದ್ದು. ಆ ಕಾರಣಕ್ಕೆ ನಿಮಗೆ ಸೀಟ್ ಬೇಕೇ ಬೇಕು. ಸರ್ಕಾರಿ ಕೋಟಾದ ಒಂದು ಗೌರ್ಮೆಂಟ್ ಸೀಟನ್ನು ಪಡೆದು B.Ed ಮಾಡಬೇಕು ಅಂದ್ರೆ ನೀವು ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಕೊಡಲೇಬೇಕು. ಇನ್ನೊಂದು ವಿಚಾರಿಸಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ 200, 250, 200 ಕಾಲೇಜ್ ಅಂತ ಕೊಟ್ಕೊಂಡು ಹೋಗೋದಲ್ಲ. ಇದಕ್ಕೂ ಮುಂಚೆ 2-3 ತಿಂಗಳು ಅಪ್ಲಿಕೇಶನ್ ಆಗ್ತಾಗಿಂದಾನೆ ವೆಯ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ನೀವು ಕಾಲೇಜ್ ಬಗ್ಗೆ ವಿಚಾರಿಸಬೇಕಿತ್ತು. ಯಾಕಂದ್ರೆ ನಿಮಗೆ ಕಾಲೇಜ್ ಸಿಗೋದು ದೊಡ್ಡದಲ್ಲ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೂ ಕೂಡ ವಿದ್ಯಾರ್ಥಿಗಳಿಗೆ 50,000 ಫೀಸ್ ಬರ್ಬೋದು, 1 ಇಯರ್ಗೆ 70,000 ಕೇಳ್ಬೋದು, 80,000 ಕೇಳ್ಬೋದು. ಕೆಲವು ಕಾಲೇಜಲ್ಲಿ ಅದನ್ನು ಕೇಳ್ತಾರೆ. ಅಥವಾ ಸೆಮಿಸ್ಟರ್ಗೆ 25-30,000 ತನಕ ಕೇಳ್ತಿರ್ತಾರೆ. ಆ ಕಾರಣಕ್ಕೆ ನಿಮಗೆ ಕಾಲೇಜ್ ಬಗ್ಗೆ ವಿಚಾರಿಸಿ ಕಾಲೇಜನ್ನೇ ಕೊಡಿ ಅಂತಿದ್ದೀನಿ. ನೀವು 110 ಕಾಲೇಜ್ ಕೊಟ್ರಿ, 120 ಕಾಲೇಜ್ ಕೊಟ್ರಿ, 300 ಕಾಲೇಜ್ ಕೊಟ್ರಿ, ಅದು ವಿಷಯನೇ ಅಲ್ಲ. ಕಾಲೇಜ್ಗಳ ಬಗ್ಗೆ ವಿಚಾರಿಸಿದ್ದೀರಾ ಅದು ನಿಮಗೆ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಸೀಟ್ ಸಿಕ್ಕರೂ ಕೂಡ ನಿಮ್ಗೆ ಆಮೇಲೆ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು ಸ್ಟಾರ್ ಮಾರ್ಕ್ ಬಂದರೂ ಕೂಡ ನೀವು ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು ಹೆಚ್ಚಿಗೆ ಕಾಲೇಜ್ ಅಂತ ಕೊಡಿ, ಅದಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಮತ್ತೆ ಕಾಲೇಜ್ ಬಗ್ಗೆ ವಿಚಾರಿಸಿ ಕಾಲೇಜನ್ನ ಕೊಡಿ ಅಂತ ನಾನು ಹೇಳಿದ್ದೀನಿ. ಇದಕ್ಕೂ ಮುಂಚೆ ಎಲ್ಲ ವಿಚಾರಿಸ್ಕೊಬೇಕಿತ್ತು ನೀವು. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಇವಾಗ ಏನಾರ ಸ್ಟಾರ್ ಮಾರ್ಕ್ ಬಂದ್ರೆ ಒಂದು ಪಕ್ಷ 4th ರೌಂಡಲ್ಲಿ ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡಬೇಕಿರುತ್ತೆ. ಇಲಾಖೆ ಕಡೆಯಿಂದ ಕೊನೆಯ ಅವಕಾಶ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮುಂದಿನ ಯಾವುದೇ ರೌಂಡ್ ಬಗ್ಗೆ ಅವ್ರು ಸದ್ಯಕ್ಕಂತ ಯಾವುದೇ ಮಾಹಿತಿನ ಕೊಟ್ಟಿಲ್ಲ, ಮಾಡ್ತಾರೆ ಇಲ್ವಾ ಏನಂತ. ಸದ್ಯಕ್ಕೆ ಅವ್ರಿಗೆ ಇದೇ ಕೊನೆಯ ಅವಕಾಶ ಅಂತ ಇರೋದ್ರಿಂದ 4th ರೌಂಡ್ ಲಾಸ್ಟ್ ರೌಂಡ್ ಆಗಿರುತ್ತೆ. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿರೋರಿಗೆ ಹೇಳ್ತಿರೋ ಕಿವಿ ಮಾತೇನಂದ್ರೆ ಹೆಚ್ಚಿಗೆ ಕಾಲೇಜನ್ನೇ ಕೊಟ್ಟಿರಿ. ಕೊಟ್ಟಿದಂತ ಸಂದರ್ಭದಲ್ಲಿ 100, 150, 200 ಕಾಲೇಜ್ ಕೊಟ್ಟಾಗ ಸೀಟ್ ಸಿಕ್ಕಂತ ಸಂದರ್ಭದಲ್ಲಿ ಕಾಲೇಜ್ ಬಗ್ಗೆ ವಿಚಾರಿಸಿ ಆಮೇಲೆ ಅಡ್ಮಿಷನ್ ಸ್ಲಿಪ್ ತಗೊಳಕ್ಕೆ ಹೋಗಿ. ನೀವು ಫೀಸ್ ಇನ್ನೊಂದು ಮತ್ತೊಂದು ಎಲ್ಲ ಕೇಳ್ಬಿಟ್ಟು ಅಡ್ಮಿಷನ್ ಸ್ಲಿಪ್ ತಗೊಳ್ಳಿ. ಸಿಕ್ತು ಅಂತ ನೀವು ಅಡ್ಮಿಷನ್ ಸ್ಲಿಪ್ ತಗೊಂಡು ಕಾಲೇಜ್ ಗೊತ್ತಿಲ್ಲ, ಅಲ್ಲಿ ಹೆವಿ ಫೀಸ್ ಹೇಳಿದ್ರೆ ನೀವೇ ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಟೀಚಿಂಗ್ ಎಲ್ಲ ಆಗ್ತಿಲ್ಲ ಏನೋ ಮತ್ತೊಂದಿದೆ. ಅದಕ್ಕೆ ಪ್ರಮುಖವಾಗಿ ನಾನು ಹೇಳೋದು ಕಾಲೇಜ್ ಬಗ್ಗೆ ವಿಚಾರಿಸಿ ಅಂತ. ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಕೂಡ ಮೆಸೇಜ್ಗಳು, ಪ್ರಶ್ನೆಗಳು ಆಗ್ತಿರೋಂಥದ್ದು. ನಾಳೆಗೆ ಬರ್ತಾ ಇರೋ ಅದಕ್ಕೆ ವೆಬ್ಸೈಟ್ ಎಲ್ಲ ಸಮಸ್ಯೆ ಆಗಿದೆ, ಬರ್ತಾ ಇಲ್ಲ ವೆಬ್ಸೈಟ್ ಸರ್ವರ್ ಡೌನ್ ಅಂತೆಲ್ಲ ಬರ್ತಿದೆ ಅಂತ. ಸೊ ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಹೇಳಿ. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತೀರಾ. ಸೀಟು ಹಂಚಿಕೆ 4th ರೌಂಡ್ ಏನಿದೆಲ್ಲ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಜನವರಿ ತಿಂಗಳ 15ರಂದು ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಹಿಂದೆ ಕೊಟ್ಟಿರುವಂಥದ್ದು. ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಜನವರಿ 14ನೇ ತಾರೀಕು ನಾಳೆ ಏನಾದ್ರು ಬರ್ತಾ ವಿದ್ಯಾರ್ಥಿಗಳಿಗೆ ಸಂಕ್ರಾಂತಿ ಹಬ್ಬದ ದಿನ ಪ್ರಕಟ ಮಾಡ್ತಾರೆ ಅಂತ ಕೇಳ್ತೀರಾ. ಸೊ ಇಲಾಖೆ ಕಡೆಯಿಂದ ಯಾವುದೇ ರೀತಿ ನಾಳೆ ಬರೋದ್ರ ಬಗ್ಗೆ ಸದ್ಯಕ್ಕಂತ ಅವ್ರು ಮಾಹಿತಿನ ಕೊಟ್ಟಿಲ್ಲ. ಬರಲ್ವಾ ಅಂತ ಕೇಳಿದರೆ ಕೆಲವೊಮ್ಮೆ ಅವ್ರು ಹೇಳಿರೋ ದಿನಾಂಕಕ್ಕೆ ಮುಂಚೆನೇ ಬಂದಿದ್ದಾವೆ. ಬಟ್ ಸದ್ಯಕ್ಕೆ ನಾಳೆ ಅಂತೂ ಬರೋಲ್ಲ. ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ 15, 2025ರಂದು ವಿದ್ಯಾರ್ಥಿಗಳಿಗೆ ಜನವರಿ 15, 2025ಕ್ಕೆ
4th ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಆ ಒಂದು ಪ್ರಕಾರದಲ್ಲಿ ಸಿಎಸ್ಸಿ ಹಂತದಲ್ಲಿ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಜನವರಿ 15, 2025ಕ್ಕೆ ಪ್ರಕಟ ಆಗುತ್ತೆ ವಿದ್ಯಾರ್ಥಿಗಳ. ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಜನವರಿ 13ನೇ ತಾರೀಕಿಂದು ಆಪ್ಷನ್ ಎಂಟ್ರಿ ಕೊನೆಗೊಳ್ಳುತ್ತೆ ಅಂತ ಹೇಳಿರುವಂತದ್ದು. ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಯಾವುದೇ ಇಲಾಖೆ ಕಡೆಯಿಂದ ಸಮಯನ ನಿಗದಿ ಮಾಡಿಲ್ಲ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ವೇದಿಕೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.